ನೀಟ್ ಆಯ್ತು, ಈಗ ಬಿಎಸ್ಸಿ ಅಗ್ರಿ ಕೋರ್ಸ್ ಸರದಿ 376 ವಿದ್ಯಾರ್ಥಿಗಳಿಗೆ ಬರೆ ಎಳೆದು ಕೃಷಿ ವಿವಿ ಎಡವಟ್ಟು. ಧಾರವಾಡ ಕೃಷಿ ವಿವಿ ಪ್ರವೇಶ ಪರೀಕ್ಷೆಯಲ್ಲಿ ಕರ್ಮಕಾಂಡ. ತಾಂತ್ರಿಕ ದೋಷವೇ, ಆಡಳಿತ ವೈಫಲ್ಯವೇ? ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದ್ದು ಯಾಕೆ? ದೇಶದ ವಿವಿಧ ಕೋರ್ಸ್ ಪ್ರವೇಶ ಪರೀಕ್ಷೆಗಳ ಬಗ್ಗೆ ಜನ ಈಗಾಗಲೇ ನಂಬಿಕೆ ಕಳ್ಕೊಳ್ತಿದ್ದಾರೆ. ಇಂತಹ ಹೊತ್ತಿನಲ್ಲಿ ಧಾರವಾಡ ಕೃಷಿ ವಿವಿ ಪ್ರವೇಶ ಪರೀಕ್ಷೆಯಲ್ಲಿ ಭಾರಿ ಎಡವಟ್ಟಾಗಿದೆ. ನೀಟ್ ಪರೀಕ್ಷೆ ಬಳಿಕ ಈಗ ಬಿಎಸ್ಸಿ ಅಗ್ರಿ ಕೋರ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಆಗಿರುವ ದೊಡ್ಡ ಎಡವಟ್ಟನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡ್ತಾ ಇದೆ. ಇದು ಧಾರವಾಡ ಕೃಷಿ ವಿವಿಯ ಮತ್ತೊಂದು ಕರ್ಮಕಾಂಡ. ಮೇ 10ರಂದು ನಡೆದ ಪ್ರವೇಶ ಪರೀಕ್ಷೆಯಲ್ಲಿ ಬರೋಬ್ಬರಿ 376 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಪರೀಕ್ಷೆ ದಿನವೂ ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ. ಇದನ್ನ ಪ್ರಶ್ನೆ ಮಾಡಿದ್ರೆ ಇದು ನಮ್ಮ ಸಮಸ್ಯೆಯಲ್ಲ, ಇದು ಪರೀಕ್ಷೆ ಮಂಡಳಿ ತೊಂದರೆ ಅಂತ ಕೈ ತೊಳ್ಕೊಂಡಿದ್ದ ವಿವಿ ಈಗ ಪರೀಕ್ಷೆ ಮುಗಿದು ಒಂದು ವಾರವಾದ ಬಳಿಕ 376 ಹಾಲ್ ಟಿಕೆಟ್ ಯಾಕೆ ಬಂದಿಲ್ಲ ಅಂತ ಕಾರಣ ಸಹಿತ ಲಿಸ್ಟ್ ಬಿಡುಗಡೆ ಮಾಡಿದೆ. ಮಾಹಿತಿ ಕೊರತೆ, ಜಾತಿ ಆದಾಯ ಪ್ರಮಾಣ ಪತ್ರ ಸರಿಯಿಲ್ಲ, ಬಾಂಡ್ ಪತ್ರ ಸರಿಯಿಲ್ಲ ಅಂತ ಕಾರಣ ಹೇಳಿದೆ. ಆದ್ರೆ ಇದೇ ಕಾರಣ ಪರೀಕ್ಷೆಗೆ ಮುಂಚೆ ತಿಳಿಸಬೇಕಿತ್ತು. ತನ್ನ ಕರ್ತವ್ಯ ನಿರ್ವಹಣೆ ಲೋಪದಿಂದ ವಿದ್ಯಾರ್ಥಿಗಳ ಭವಿಷ್ಯ ಕಿತ್ಕೊಂಡಿದ್ದಾಗಿ ವಿದ್ಯಾರ್ಥಿಗಳು ಆರೋಪ ಮಾಡ್ತಿದ್ದಾರೆ. ಕೃಷಿ ಕೋಟಾದಲ್ಲಿ ಬಿಎಸ್ಸಿ ಅಗ್ರಿ ಪ್ರವೇಶ ಪರೀಕ್ಷೆ ಬರೆಯೋದಕ್ಕೆ ಮುಂದಾಗಿದ್ದ 372 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಸರಿಪಡಿಸೋದಕ್ಕೆ ಒಂದು ಅವಕಾಶವನ್ನು ನೀಡದೆ ಮೋಸ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸರ್ ಇದು ಅವ್ರು ಏನೋ ಒಳ ನಡೆಸಿರ್ಬೋದು ಸರ್. ಇಷ್ಟರ ಮಂದಿ 274 ಮಂದಿ 202 ಸುಳ್ಳು ಸರ್. ಅವ್ರ ಒಳ ಏನಾರ ನಡೆದಿರಿ ಸರ್. ಹಿಂಗಾಗಿ ನಾವು ವಾಪಸ್ ನಮಗೂ ರೀ ಎಕ್ಸಾಮ್ ಕೊಡ್ರಿ, ನಾವು ಬರ್ಲಾರ ನಾವು ಒಂದ್ಸಲ ಅಟೆಂಪ್ಟ್ ಮಾಡ್ತೀವಿ, ನಮಗೂ ಒಂದು ಆಸೆ ಇರುತ್ತೆ ಸರ್. ಅದ್ರೊಳಗೆ ನಾವು ಬರಬೇಕು ಅಂತ ನಮಗೊಂದು ಆಸೆ ಸರ್. ಬೆಲೆ ಇಲ್ಲದಂಗೆ ಹಾಕಿ ಸರ್. ನಾವು ರೈತರ ಮಕ್ಕಳು ಸರ್. ನಮ್ಮ ಅಪ್ಪವರು ಕೃಷಿ ವ್ಯವಹಾರ ಮಾಡ್ತಾರೆ ಸರ್. ನಮಗೂ ಅದ್ರ ಹೋಗ್ಬೇಕಂತ ಭಾಳ ಆಸೆ ಇರುತ್ತೆ ಸರ್. ಹಂಗಾಗಿ ನಮಗೂ ರೀ ಎಕ್ಸಾಮ್ ಕೊಡ್ಬೇಕಂತ ನಮ್ದು ಆಸೆ ಸರ್. ಸರ್ ಇದು ರೀ ಎಕ್ಸಾಮ್ ಆಗಬೇಕು ಸರ್. ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಆಕೈತೆ ಸರ್. ಹಂಗಾಗಿ ನಮಗೂ ರೀ ಎಕ್ಸಾಮ್ ಕೊಡ್ರಿ ಅಂತ ನನ್ನ ಕೋರಿಕೆ ಸರ್. ಒಟ್ನಲ್ಲಿ ಕೃಷಿ ವಿವಿ ಮತ್ತು ಕೆಇಎ ನಡೆ ವಿರುದ್ಧ ವಿದ್ಯಾರ್ಥಿಗಳು, ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಮ್ ತಪ್ಪಿಟ್ಕೊಂಡು ನಮ್ಮ ಮತ್ತು ಮಕ್ಕಳ ಭವಿಷ್ಯ ಜೊತೆಗೆ ಆಟವಾಡಬೇಡಿ. ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.